ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ಹಾಯ್. ನಾನು ನಿಮ್ಮ ವಿಚಿತ್ರ ಕನ್ನಡಿಗ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ನೀವು ತಮ್ಮನೇಲಿ ನೋಡೇ ಇರ್ತೀರಾ. ಇವತ್ತು ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗ್ತಾ ಇದೀವಿ ನಮ್ಮ ಅಣ್ಣನ ಹೊಸ ಬೈಕ್ ತಗೊಳಕ್ಕೆ. ಸೊ ಯಾವ ಬೈಕು? ಸರ್ಪ್ರೈಸ್. ಸೊ ಸರ್ಪ್ರೈಸ್ ಇದೆ. ಸೊ ತುಂಬಾ ಒಳ್ಳೆ ಬೈಕ್, ನಾವು ತುಂಬಾ ಇಷ್ಟಪಟ್ಟು ತಗೋತಾರ ಬೈಕು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಕಾರ್ ರೆಡಿ ಇದೆ. ಸೊ ಅಮ್ಮನೂ ರೆಡಿ ಇದ್ದಾರೆ, ಅಪ್ಪ ಕಾರಲ್ಲಿ ಇದ್ದಾರೆ. ಸೊ ಅಣ್ಣ ಹಿ ಈಸ್ ಡ್ರೈವಿಂಗ್ ಟುಡೇ. ನಾವು ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ನೋಡ್ತಿರ್ಬೋದು ಶೋರೂಮ್ ಇಲ್ಲೇ ಇದೆ. ಸೊ ಇನ್ನೂ ಬೈಕ್ ಬಂದಿಲ್ಲ. ಸೊ ಬೈಕ್ ಬರೋರ್ಗು ಸ್ವಲ್ಪ ವೇಟ್ ಮಾಡಬೇಕು. ಶೋರೂಮ್ ಒಳಗೆ ಹೋಗೋಣ. ಶೋರೂಮ್ ನೋಡ್ತಿರ್ಬೋದು. ಗೈಸ್, ಅವರ್ ಬ್ರ್ಯಾಂಡ್ ನ್ಯೂ ಬೈಕ್ ನೋಡ್ತಿರ್ಬೋದು. ಅಣ್ಣ ಕೂತಿದ್ದಾರೆ. ಸೊ ನಾವು ಹೊಸ ಹೆಲ್ಮೆಟ್ ಹಾಕೊಂಡಿದ್ದೀವಿ. ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ. ಹೇಗಿರುತ್ತೆ ಜರ್ನಿ ನೋಡೋಣ. ಹೇಗಿರುತ್ತೆ ಜರ್ನಿ? ಸೂಪರ್ ಆಗಿರುತ್ತೆ. ಸೊ ಗೈಸ್, ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಕ್ಕೆ ಹೊಡ್ತಾ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಂಡು ಡೈರೆಕ್ಟು ಊರಿಗೆ. ಸೊ ಹೊಸ ಬೈಕ್ ಬಂದಿದೆ ಗುರು. ನಂಬರು ಕೂಡ ಚೆನ್ನಾಗೇ ಇದೆ, ಫ್ಯಾನ್ಸಿಯಾಗೇ ಇದೆ. ಸೊ ಸಿಗೋಣ ಮುಂದೆ. ಸಿನಿಮ್ಯಾಟಿಕ್ಸ್ ಆಗಿ ಕೂಡ ಹಾಕ್ತೀನಿ, ಎಂಜಾಯ್ ಮಾಡಿ ಗೈಸ್. ಓ ಗುರು, ಗಾಡಿ ಇಲ್ಲೇ ಇದೆ ನೋಡ್ತಿರ್ಬೋದು ಇಲ್ಲಿ. ಸೊ ಅಣ್ಣನ ಕೂತಿದ್ದಾರೆ. ಟ್ರಾಫಿಕ್ ನೋಡು ಗುರು ಇಲ್ಲಿ. ಗುರು ಅದ್ರ ಮೇಲೆ ಬಿಸಿಲು ಬೇರೆ. ಹೆಲ್ಮೆಟ್ ಹಾಕೊಂಡು ಕೂತಿದ್ದೀನಿ. ಹೇಗಿದೆ ಬ್ರೋ ಫೀಲಿಂಗ್? ಸೂಪರ್ ಆಗಿದೆ ಮಾತ್ರ. ಸೊ ಗೈಸ್, ನಾವು ಬೈಕ್ ತಗೋ ಬಂದಾಗಿದೆ. ನೋಡ್ತಿರ್ಬೋದು ಬೈಕ್ ಇಲ್ಲೇ ನಿಂತಿದೆ. ಬಟ್ ಒನ್ ಟ್ವಿಸ್ಟ್ ಏನು ಅಂದರೆ, ನಾವು ಸೀದಾ ಶೋರೂಮಿಂದ ಒಂದು ಮಾಡಿಫಿಕೇಶನ್ ಅಂಗಡಿಗೆ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು, ಇದು ಕೂಡ ರಾಯಲ್ ಎನ್ಫೀಲ್ಡ್ ಫಿಕ್ಸ್ವೆಲ್ ಮೋಟಾರ್ಸ್ ಅಂತ. ಸೊ ಇಲ್ಲಿ ನಾವು ಕ್ರ್ಯಾಶ್ ಕಾರ್ಡ್ ತಗೊಂಡಿದ್ದೀವಿ ಬೈಕಿಗೆ. ಸೊ ನೀವು ನೋಡ್ತಿರ್ಬೋದು, ಕ್ರ್ಯಾಶ್ ಕಾರ್ಡ್ ಫಿಟ್ ಆಗಿಲ್ಲ ಇನ್ನೂ. ಸೊ ಇನ್ನೂ ಫಿಟ್ ಆಗಬೇಕಾಗಿದೆ. ಗಾಡಿ ತುಂಬಾ ಹೀಟ್ ಆಗಿದೆ ಗುರು. ತುಂಬ ಮ್ಯಾಸಿವ್ ಆಗಿ ಕಾಣಿಸ್ತಿದೆ. ಫಿಟ್ ಆಗುತ್ತೆ ಈಗ. ಸೊ ಕ್ರ್ಯಾಶ್ ಗಾರ್ಡ್ ಹಾಕಿಸ್ತಾ ಇದ್ದೀವಿ ತುಂಬ, ಯಾಕಂದರೆ ಬಿಕಾಸ್ ಆಫ್ ಎಕ್ಸ್ಟ್ರಾ ಸೇಫ್ಟಿ. ಸೊ ಗಾಡಿ ಎಲ್ಲರೂ ಬೇರೆ ಕಡೆ ಹೋದಾಗ ಎಕ್ಸ್ಟ್ರಾ ಸೇಫ್ಟಿ ಬೇಕು ಅಂತ ನಾವು ಇದನ್ನು ಹಾಕಿಸ್ತಿರೋದು. ಸೊ ಇದು ಗೈಸ್ AG ಸ್ಟಾರ್ ಕಡೆಯಿಂದ ಬಂದಿರೋವಂಥದ್ದು. ತುಂಬಾ ಚೆನ್ನಾಗಿರೋ ಕ್ವಾಲಿಟಿಲಿದೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ವರ್ತ್ ಇಟ್ ಪ್ರೈಸಲ್ಲಿದೆ. ಸೊ ಈಗ ಫಿಕ್ಸ್ ಆಗ್ತಿದೆ. ಸೊ ನೋಡ್ತಿರ್ಬೋದು, ಸ್ಲೈಡರ್ಸ್ ಕೂಡ ಇದೆ. ಫುಲ್ಲಿ ಮೆಟಲ್ ಸ್ಲೈಡರ್ಸು ನೀವು ನೋಡ್ತಿರ್ಬೋದು. ಫುಲ್ಲಿ ಮೆಟಲ್ ಸ್ಲೈಡರ್ಸ್ ಇದೆ. ಇದು ಕೂಡ AG ಸ್ಟಾರ್ ಕಡೆಯಿಂದ. ಸೊ ಗುರು, ಗಾಡಿ ರೆಡಿ ಆದಮೇಲೆ ಮತ್ತೆ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ, ಎಂಜಾಯ್ ಮಾಡಿ. ನೋಡ್ತಿರ್ಬೋದು, ಇವಾಗ GT ತಗೊಬಂದು ಇಲ್ಲಿ ನಿಲ್ಸಿದ್ದೀವಿ. ಅಣ್ಣ ಕೂಡ ವ್ಲಾಗ್ ಮಾಡ್ತಿದ್ದಾರೆ ಗೋಪ್ರೋಲಿ. ಸೊ ಗುರು, ಗೋಪ್ರೋಲಿ ಮೈಕ್ ಅಡಾಪ್ಟರ್ ಇದೆ, ಬಟ್ ಮೈಕ್ ಇಲ್ಲ. ಸೊ ನಾವು ಇಲ್ಲಿ ಚಂದು ಕ್ಯಾಮ್ರಾಸ್ ಹತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಅಂಗಡಿ ಇಲ್ಲಿದೆ. ಸೊ ನಿಮಗೆ ಇವಾಗ ಅಲ್ಲಿ ಮೈಕ್ ಸಿಗುತ್ತೆ, ಮೈಕ್ ತಗೋತೀವಿ. ಸೊ ವಿಡಿಯೋ ಮಾಡೋಕೆ ಈಸಿ ಆಗುತ್ತೆ. ಸೊ ನೋಡ್ತಿರ್ಬೋದು ಅಣ್ಣ ಆಯ್. ಸೊ ಅಣ್ಣನ ವ್ಲಾಗ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಗೋಪ್ರೋ ಆನ್ ಆಗಿದೆ ಆ್ಯಕ್ಚುಲಿ. ಸೊ ನೋಡೋಣ ಗುರು, ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಕ್ಯಾಮ್ರಾ ಸಿಗುತ್ತಾ ಇಲ್ವ ಅಂತ ನೋಡೋಣ. ನೆಕ್ಸ್ಟ್ ಗೈಸ್, ಆ್ಯಸ್ ಯು ಕ್ಯಾನ್ ಸಿ ನೋಡಿ, ನಾನು GT ಮೇಲೆ ಕೂತಿದ್ದೀನಿ. ಸೊ ಅಣ್ಣ ಮತ್ತು ಅಮ್ಮ ಅಲ್ಲಿ ಕ್ಯಾಮ್ರಾಗೆ ಮೈಕ್ ತಗೊಳಕ್ಕೆ ಹೋಗಿದ್ದಾರೆ ಗೋಪ್ರೋಗೆ. ಸೊ GT ಒಳ್ಳೆ ಫೀಲಿಂಗೇ ಬರ್ತಿದೆ ಮಾತ್ರ. ಸೊ ನೋಡ್ತಿರ್ಬೋದು ಆ್ಯಂಗಲ್ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ಗೋಪ್ರೋಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಕ್ಲೀನ್ನೆಸ್ ಹೇಗಿದೆ ನೋಡಿದ್ರು, ಧೂಳಾಗಿದೆ. ಸೊ ಎಕ್ಸ್ಟ್ರಾ ಗಾರ್ಡ್ ನೋಡ್ತಿರ್ಬೋದು. ಸೊ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಗಾರ್ಡಿಂದ ಮೊದಲು ಆ್ಯಕ್ಚುಲಿ ಕಾಲಿಟ್ಟಾಗ ಇಂಜಿನಿಗೆ ಟಚ್ ಆಗೋದು. ಸೊ ಈ ಗಾರ್ಡ್ ಇರೋದ್ರಿಂದ ಕಾಲು ಟಚ್ ಆಗೋಲ್ಲ.
ಸೊ ಇದೊಂದು ಸೇಫ್ಟಿ. ಬಟ್ ಈ ಕಡೆ ಗುರು ಹೀಟು ಮಾತ್ರ ತುಂಬಾ ಇದೆ, ಗಾಡಿ ತುಂಬಾ ಹೀಟ್ ಹೊಡೆಯುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ರೈಡು ಅಂದರೆ ನಮ್ಮ ಊರು ಹಾಸನವರೆಗೂ ಹೇಗಿರುತ್ತೆ ಅಂತಲೂ ಕೂಡ ನಿಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಟಿಲ್ ಎಂಡ್ ನಮ್ಮ ಜೊತೆ ಇರಿ. ಸೊ ನೋಡ್ತಿರ್ಬೋದು, ನಾನು ಇಲ್ಲೇ ಹೆಲ್ಮೆಟ್ ಹಾಕೊಂಡು ಕೂತಿದ್ದೀನಿ, ಏನು ಮಾಡೋಂಗಿಲ್ಲ, ಒಂದು ಸ್ವಲ್ಪ ಹೊತ್ತು ಕಾಯಲೇಬೇಕು. ಸೊ ಲೆಟ್ ಸಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ಕೊನೆಗೂ ನಾವು ಇಲ್ಲಿಂದ ಹೊರಟಿದ್ದೀವಿ. ಸೊ ನಮ್ಮ ಬ್ರೋಗೆ ಮೈಕ್ ಸಿಕ್ಕಿದೆ. ಸೊ ಮೈಕ್ ಸಿಕ್ಕಿದೆ ಗೈಸ್. ಸೊ ಇವಾಗ ಕೆಲಸ ಮುಗ್ದಿದೆ, ಆಗಲೇ ಟೈಮು ನಿಯರ್ಲಿ 5:30 ಆಗಿದೆ. ಸೊ ಹೊರಡ್ತಾ ಇದ್ದೀವಿ. ಅಣ್ಣ ಕೂಡ ಬ್ಲಾಗ್ ಮಾಡ್ತಿದ್ದೀವಿ, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಲೆಟ್ಸ್ ಗೋ ಗೈಸ್. ಗುರು ಇವಾಗ ನಾವು ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು ಗುರು, ಏನು ಲೈಟ್ ಗೀಟ್ ಹಾಕ್ಬಿಟ್ಟು ಸಂಜೆ ಆಗಿದೆ, ಕತ್ಲೆ ಆಗಿ ಬಂದಿದೆ, ಬಟ್ ಬೆಳಕಾಗಿದೆ ನೋಡ್ತಿರ್ಬೋದು. ಸೊ ಮಾರಮ್ಮನ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಇದು ಮಾರಮ್ಮನ ದೇವಸ್ಥಾನ, ಬೆಂಗಳೂರು ಮಾರಮ್ಮನ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ಇಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಗಾಡಿಗೆ. ಸೊ ಆಗಲೇ ಏನೋ ಸ್ಪೆಷಲ್ ಆಗಿದೆ ಇವತ್ತು ದೇವಸ್ಥಾನದಲ್ಲಿ. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು ಕಡೆ ನಮ್ಮ ಅಣ್ಣ ಸೊ ಹೋಗ್ತಾ ಇದ್ದೀವಿ ನಮ್ಮ GTಗೆ ಪೂಜೆ ಮಾಡ್ಸೋಕ್ಕೆ ಅಂತ. ನೋಡೋಣ, ಇಷ್ಟೊಂದು ಗಾಡಿಗಳು ಬರ್ತಿದ್ದವು ಗುರು, ಒಬ್ಬರಾರು ಜಾಗ ಬಿಡ್ತಾರ. ಐ ಥಿಂಕ್ ಒಳ್ಳೆ ಸ್ಪೆಷಲ್ ಪೂಜೆ ಮಾಡಿಸ್ಬಿಟ್ಟು ಗುರು, ಬೈಕ್ಗೆ ಏನೂ ಆಗಬಾರ್ದು ಅಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ಬೇಕು. ಸೊ ನೋಡ್ತಿರ್ಬೋದು, ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ, ನೋಡ್ತಿರ್ಬೋದು. ನೈಸ್ ಬ್ರದರ್, ನೋಡ್ತಿರ್ಬೋದು GT ಹಾಕ್ತಿದ್ದಾರೆ ಈಗ ಒಳಗೆ. ಪೂಜೆ ಮಾಡ್ಸೋಕೆ GT ನಿಲ್ಲಿಸ್ಬೇಕೀಗ. ಸೊ ನೋಡಿ, ಹೇಗಿದೆ ಫೀಲಿಂಗು? ಆಸಮ್ ಆಗಿದೆ ಮಾತ್ರ. ಪವರು ಟಾಪ್ ನಾಚಲ್ಲಿದೆ. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೆಪಾಸಿಟಿ ಬೇಕು. ಇವಾಗ ಇಲ್ಲಿಗೆ ಏನು ಬಂದಿರೋದು, ಏನಕ್ಕೆ? ಪೂಜೆ ಮಾಡಿಸೋದಕ್ಕೆ ದೇವರಿಗೆ ಫಸ್ಟ್. ಯಾಕಂದರೆ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಅಂತಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರನ್ನ. ಲೆಟ್ಸ್ ಸಜೆಸ್ಟ್ ಮಾಡಿ ಕಮೆಂಟ್ಸಲ್ಲಿ ಏನು ಹೆಸರನ್ನ ಇಡಬೇಕು ಅಂತ. ಲೆಟ್ಸ್ ಚೆಕ್. ಸೊ ಗುರು ಕಮೆಂಟ್ ಮಾಡಬೇಕಂತೆ. ಸೊ ಕಮೆಂಟ್ ಮಾಡಿ. ಇವಾಗ ಇಲ್ಲಿ ಪೂಜೆ ಮಾಡಿಸೋಣ, ಪೂಜೆ ಮಾಡಿಸಿದ್ಮೇಲೆ ಮತ್ತೆ ಇಲ್ಲಿಂದ ಹೋಗೋಣ ಗೈಸ್. ಸೊ ಗುರು, ನಾವು ಇವಾಗ ದೇವಸ್ಥಾನ ಮುಗಿಸಿ ಪೂಜೆ ಎಲ್ಲ ಆಗಿದೆ ಗಾಡಿಗೆ. ಸೊ ಅಣ್ಣ ಮತ್ತೆ ಬ್ಲಾಗ್ ಮಾಡ್ತಿದ್ದಾರೆ. ಸೊ ಇವಾಗ ನೋಡ್ತಿರ್ಬೋದು, ಅಂಡರ್ ಪಾಸಿಗೆ ಹೋಗ್ತಾ ಇದ್ದೀವಿ. ಯಾರಪ್ಪ ಇವನು, ಇನ್ನೋನೇ ಇರಲಿ. ಸೊ ಅಂಡರ್ ಪಾಸಿಗೆ ಹೋಗ್ತಾ ಇದ್ದೀವಿ. ಬ್ರೋ ರೇವ್ ಮಾಡಿ ರೇವ್. ಸೊ ಗೈಸ್, ಇವಾಗ ಇಲ್ಲಿ ಕತ್ಲೆ ಆಗಿದೆ. ಸೊ ಬ್ಲಾಗ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಡೈರೆಕ್ಟಾಗಿ ಹೈವೇಲಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ನಿಲ್ಲಿಸ್ಲೇಬೇಕು. ಸೊ ಅಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಸಿನಿಮ್ಯಾಟಿಕ್ಸ್ ಅಂತೂ ಈಗ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬಾ ಕತ್ಲೆ ಆಗಿದೆ. ನನ್ನ ಮುಖ ಕಾಣ್ತಿದ್ಯೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ತುಂಬಾ ಕತ್ಲೆ ಆಗಿದೆ. ಲೆಟ್ಸ್. ಸೊ ಗುರು ತುಂಬಾ ಕತ್ಲೆ ಆಗಿದೆ. ಈಗ ನಾನು ಫ್ಲ್ಯಾಶ್ ಲೈಟ್ ಅಂದರೆ ಆರೋ ಲೈಟ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಟ್ರಾಫಿಕ್ಕು ಗುರು ಇಲ್ಲೆಲ್ಲ ಫುಲ್ಲು ನೋಡ್ತಿರ್ಬೋದು, ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಅದೇ ಟ್ರಾಫಿಕ್ ಮುಗಿಸಿ ನಾನು ಹೈವೇಲಿ ಸಿಗ್ತೀನಿ, ಹೈವೇಲಿ ಮಾತಾಡ್ತೀನಿ. ಬಿಕಾಸ್ ಟ್ರಾಫಿಕಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ. ನೋಡು ಗುರು, ಇಲ್ಲಿಂದ ಎಷ್ಟು ಟ್ರಾಫಿಕ್ ಇದೆ ಅಂತ ಕೂಡ ಗೊತ್ತಾಗ್ತಿದೆ. ಬರೀ ಕಾರ್ ಲೈಟ್ಗಳಲ್ಲಿ ಯಾರ್ದಪ್ಪ ಗೋಡೆ. ಸೊ ನೋಡು ಗುರು, ಅಲ್ಲೆಲ್ಲ ಟ್ರಾಫಿಕ್ ಇದೆ. ಬಟ್ ಒಂದೇನು ಇಷ್ಟ ಆಗಿದ್ದು ಟ್ರಾಫಿಕಲ್ಲಿ ಅಂದರೆ ಬಿಲ್ಡಿಂಗ್ಸ್ ನೋಡಿದ್ರು ಎಷ್ಟು ಸೈಗಾಗಿ ಕಾಣಿಸ್ತಿದೆ. ಸೊ ಈ ಟ್ರಾಫಿಕ್ನ ಪಾಸ್ ಮಾಡೋಣ ಮೊದಲು. ಸೊ ಗೈಸ್, ಇವಾಗ ನೋಡ್ತಿರ್ಬೋದು ಗಾಡಿ ಇಲ್ಲಿ ಪಾರ್ಕ್ ಆಗಿದೆ, ಕಾರು ಕೂಡ ಇಲ್ಲೇ ಇದೆ. ಸೊ ನಾವು ಇಲ್ಲಿ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಲೇಟ್ ಆಗಿದೆ. ಸೊ ನೋಡ್ತಿರ್ಬೋದು, ಸೊ ಅದೇ ಬಾಗಿಲು ಹಾಕಿದೆ, ಇಟ್ಸ್ ಓಕೆ. ಸೊ ಇಲ್ಲಿ ಒಂದು ಕಾಯಿ ಹೊಡೆದ್ಬಿಟ್ಟು ಗಾಡಿಗೆ ನಾವೇ ಪೂಜೆ ಮಾಡ್ಕೊಂಡು ಇಲ್ಲಿಂದ ಹೋಗೋಣ. ಎರಡೂ ಗಾಡಿಗೂ ಕೂಡ ಪೂಜೆ ಮಾಡೋಣ, ಕಾರ್ಗೂ ಕೂಡ ಮತ್ತು ಬೈಕ್ಗೂ ಕೂಡ. ಸೊ ಇಟ್ಸ್ ಗೋ. ನೋಡ್ತಿರ್ಬೋದು ಗುರು, ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ.